ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಎಷ್ಟೇ ಕಷ್ಟಕರವಾದಂಥ ಕೆಲಸ ಆದರೂ ಕೂಡ ಅದನ್ನು ಸಾಧಿಸುವಂಥ ಪರಾಕ್ರಮಿ. ಸಮುದ್ರಕ್ಕೆ ಸೇತುವೆ ಕಟ್ಟೋದು, ಸಮುದ್ರವನ್ನು ದಾಟ್ಕೊಂಡು ಹೋಗುವಂಥದ್ದು, ಮತ್ತು ಕಳೆದೋಗಿರುವಂಥ ವಸ್ತುಗಳನ್ನು ಹುಡ್ಕೋವಂಥದ್ದು, ಶತ್ರುಗಳನ್ನು ನಾಶ ಮಾಡುವಂಥದ್ದು, ಇದೆಲ್ಲ ಸಾಮಾನ್ಯವಾದ ಕೆಲಸ ಅಂತೂ ಅಲ್ಲ ಅಲ್ವಾ. ಇದೆಲ್ಲ ಕೂಡ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವಂಥದ್ದೇ. ಅಂದರೆ ನಮ್ಮ ಜೀವನದಲ್ಲಿ ನಾವು ಏನೇ ಒಂದು ಕಳ್ಕೊಂಡಿದ್ರು ಅದನ್ನು ಹುಡ್ಕೋ ಸಲುವಾಗಿ, ಎಷ್ಟೇ ಕಷ್ಟಕರವಾದ ಕಾರ್ಯಗಳನ್ನು ಸಾಧಿಸೋ ಸಲುವಾಗಿ ನಮಗೆ ಹನುಮಂತನ ಆಶೀರ್ವಾದ ಬೇಕೇ ಬೇಕು. ಕೆಲವು ಭಾಗಗಳಲ್ಲಿ ಈ ದಿನವನ್ನು ಹನುಮಾನ್ ಜಯಂತಿ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಇದು ಹನುಮತ್ ವ್ರತ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ವಿಜಯವನ್ನು ಸಾಧಿಸಿದಂತಹ ದಿನವನ್ನು ಹನುಮತ್ ವ್ರತ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಹಾಗೆಯೇ ಈ ದಿನಕ್ಕೆ ಸಂಬಂಧಪಟ್ಟಂತೆ ಪುರಾಣದ ಪ್ರಕಾರ ತುಂಬನೇ ಕಥೆಗಳು ಇದೆ. ಹಾಗೆ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಕೆಲವು ಭಾಗಗಳಲ್ಲಿ ಈ ದಿನವನ್ನು ಹನುಮನ್ ಜಯಂತಿ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಆದರೆ ಇದು ಹನುಮತ್ ವ್ರತ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಹನುಮ ಜಯಂತಿ ಅಂದರೆ ಹನುಮ ಹುಟ್ಟಿದ ದಿನ, ಚೈತ್ರ ಮಾಸದ ಹುಣ್ಣಿಮೆ ದಿನ ಹನುಮ ಹುಟ್ಟಿದ ದಿನ. ಆ ದಿನ ಹನುಮ ಜಯಂತಿ ಅಂತೇಳಿ ಆಚರಣೆ ಮಾಡ್ತೀವಿ. ಆದರೆ ಈ ದಿನ ಒಂದು ಹನುಮ ಚಿರಂಜೀವಿ ಆದಂತಹ ದಿನ. ಹಾಗೆಯೇ ಸೀತಾನ್ವೇಷಣೆ ಸಮಯದಲ್ಲಿ ಸೀತೆಯನ್ನು ಹುಡ್ಕೊಂಡು ವಿಜಯ ಸಾಧಿಸಿದಂತಹ ದಿನವನ್ನು ಹನುಮತ್ ವ್ರತ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಚಿಕ್ಕ ವಯಸ್ಸಿನಿಂದನೇ ಮಹಾಜ್ಞಾನಿ ಹಾಗೂ ಪರಾಕ್ರಮಿ ಆಗಿರುವಂಥ ಹನುಮಂತನ ಈ ವ್ರತವನ್ನು ಮಾಡೋದ್ರಿಂದ ನಮಗೂ ಕೂಡ ಜ್ಞಾನ ಮತ್ತು ಆರೋಗ್ಯ ವೃದ್ಧಿ ಆಗುತ್ತೆ. ಎಷ್ಟೇ ಕಠಿಣವಾದಂತಹ ಕೆಲಸ ಆದರೂ ಅದನ್ನು ಸಾಧಿಸೋ ಶಕ್ತಿ ಕೂಡ ನಮಗೆ ಸಿಗುತ್ತೆ. ತುಂಬಾ ಸರಳವಾದಂತಹ ಪೂಜೆ ವಿಧಾನ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಈ ದಿನ ಹನುಮತ್ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಚತುರ್ದಶಿ ತಿಥಿ ಡಿಸೆಂಬರ್ 2ನೇ ತಾರೀಕು ಮಧ್ಯಾಹ್ನ ಮಂಗಳವಾರ 3:50 ಪ್ರಾರಂಭ ಆಗುತ್ತೆ. 3ನೇ ತಾರೀಕು ಬುಧವಾರ ಮಧ್ಯಾಹ್ನ 12:30 ಮುಕ್ತಾಯ ಆಗುತ್ತೆ. ಯಾವಾಗಲೂ ತ್ರಯೋದಶಿ ತಿಥಿ ಸಂಜೆ ಚಂದ್ರೋದಯದ ಸಮಯದಲ್ಲೂ ಕೂಡ ಇರಬೇಕು. ಸೂರ್ಯ ಮುಳುಗೋಕ್ಕಿಂತ ಮೊದಲು ಪ್ರದೋಷ ಪೂಜೆಗಳನ್ನು ಮಾಡೋದ್ರಿಂದ ತ್ರಯೋದಶಿ ತಿಥಿ ಚಂದ್ರೋದಯದ ಸಮಯದಲ್ಲಿ ಇರಬೇಕು. ಅಲ್ಲದೆ ಈ ದಿನ ಭೌಮ ಪ್ರದೋಷ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಹಾಗಾಗಿನೇ ಮಧ್ಯಾಹ್ನದ ಮೇಲೆ ತ್ರಯೋದಶಿ ತಿಥಿ ಇದ್ರೂ ಕೂಡ ಮಂಗಳವಾರ 2ನೇ ತಾರೀಕು ಇವತ್ತೇನೆ ಹನುಮತ್ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು 2ನೇ ತಾರೀಕು ಮಂಗಳವಾರ ಬೆಳಗ್ಗೆ ದ್ವಾದಶಿ ತಿಥಿ ಇರುತ್ತೆ. ಇದು ಕೂಡ ವಿಶೇಷನೇ. ಈ ದ್ವಾದಶಿಯನ್ನ ಮತ್ಸ್ಯ ದ್ವಾದಶಿ ಅಂತ ಹೇಳಿ ಕರೀತಾರೆ. ಮಧ್ಯಾಹ್ನ 3:50 ನಂತರ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ. ಪ್ರದೋಷ ಪೂಜೆಗಳನ್ನು ಮಾಡುವಂಥವ್ರು ಸಂಜೆ 5 ಗಂಟೆಯಿಂದ ಮಾಡ್ಕೋಬೋದು. ಅಲ್ಲದೆ ಈ ದಿನ ಭೌಮ ಪ್ರದೋಷ ಅಷ್ಟೇ ಅಲ್ಲ, 2 ಅತ್ಯಂತ ಶುಭ ಯೋಗಗಳಿಂದ ಕೂಡಿರುವಂಥ ದಿನ. ಒಂದು ಸರ್ವಾರ್ಥ ಸಿದ್ಧಿ ಯೋಗ ಇದೆ, ಇನ್ನೊಂದು ಅಮೃತ ಸಿದ್ಧಿ ಯೋಗ. ಡಿಸೆಂಬರ್ 2ನೇ ತಾರೀಕು ಬೆಳಗ್ಗೆ 6:50 ರಾತ್ರಿ 8:50 ತನಕ ಈ 2 ಯೋಗಗಳು ಕೂಡ ಇರುತ್ತೆ ದಿನಪೂರ್ತಿ. ಹಾಗಾಗಿ ಹನುಮಂತನಿಗೆ ಸಂಬಂಧಪಟ್ಟಂಥ ಯಾವುದೇ ವ್ರತಗಳಾಗಿರ್ಬೋದು ಈ ದಿನ ನೀವು ಪ್ರಾರಂಭ ಮಾಡ್ಬೋದು. ಖಂಡಿತ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ಸಿದ್ಧಿ ಆಗುತ್ತೆ. ಈ ದಿನ ಹನುಮನ ಜಯಂತಿ ಅಷ್ಟೇ ಅಲ್ಲ, ಹನುಮಂತನಿಗೆ ಸಂಬಂಧಪಟ್ಟಂಥ ವ್ರತಗಳನ್ನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ದಿನ ನೀವು ಶುರು ಮಾಡ್ಕೊಳ್ಳಿ. ಕಾರ್ಯಸಿದ್ಧಿ ಆಂಜನೇಯ ವ್ರತ ಅಥವಾ ಹನುಮಾನ್ ಚಾಲಿಸ್ ಪಠನೆ ಮಾಡುವಂಥ ವ್ರತ, ಅಥವಾ 9 ಮಂಗಳವಾರ 18 ಮಂಗಳವಾರ ಹನುಮಂತನಿಗೆ ಬೆಲ್ಲದ ಆರತಿ ಮಾಡುವಂಥ ವ್ರತ, ತುಳಸಿ ಮಾಲೆ, ವಿಳೆದೆಲೆ ಮಾಲೆ ಮತ್ತು ಉದ್ದಿನ ವಡೆ ಹಾರ, ಹೀಗೆ ನಾನಾ ರೀತಿಯಲ್ಲಿ ನಾವು ಹನುಮನ ವ್ರತವನ್ನು ಮಾಡ್ಬೋದು. ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ವ್ರತವನ್ನು ನೀವು ಇವತ್ತಿನಿಂದ ಶುರು ಮಾಡ್ಕೊಳ್ಬೋದು. ಮಂಗಳವಾರನೂ ಇದೆ, ತ್ರಯೋದಶಿ ತಿಥಿ ಅಲ್ಲದೆ ಈ ದಿನ ಹನುಮತ್ ವ್ರತ, ಹಾಗಾಗಿ ಈ ದಿನ ಶುರು ಮಾಡ್ಕೊಳ್ಬೋದು. ಬೆಳಗ್ಗೆ ಪೂಜೆಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಬೋದು. ಬೆಳಗ್ಗೆ 5:20 6 ಗಂಟೆ ತನಕ. ಆ ಸಮಯದಲ್ಲಿ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ತನಕ ಒಳ್ಳೆ ಶುಭ ಸಮಯ ಇರುತ್ತೆ. ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೊಳ್ಬೋದು. ಅಥವಾ ಈ ಸಮಯದಲ್ಲೂ ಕೂಡ ಆಗಲ್ಲ ಅಂತ ಅಂದರೆ 10 ಗಂಟೆಯಿಂದ 11:50 ತನಕ ಇದು ಕೂಡ ಒಳ್ಳೆ ಸಮಯನೇ. ಈ ಸಮಯದಲ್ಲಿ ಮಾಡ್ಕೊಳ್ಬೋದು. ಬೆಳಗ್ಗೆ 5:20 11:50 ತನಕ ಒಳ್ಳೆ ಶುಭ ಸಮಯಗಳು ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ಪೂಜೆನ ಮಾಡ್ಕೊಳ್ಬೋದು. ಅಥವಾ ಬೆಳಗ್ಗೆ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಸಂಜೆ ಕೂಡ ನೀವು ಪೂಜೆನ ಮಾಡ್ಕೊಳ್ಬೋದು. ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗಾಗಿ. ಯಾಕಂದರೆ ಈ ದಿನ ಪ್ರದೋಷ ಆಗಿರೋದ್ರಿಂದ ಸೂರ್ಯ ಮುಳುಗೋಕ್ಕಿಂತ ಮೊದಲೇ ಪೂಜೆನ ಪ್ರಾರಂಭ ಮಾಡ್ಕೊಳ್ಬೇಕು. ಹಾಗಾಗಿ 5 ಗಂಟೆಗೆ ಶುರು ಮಾಡ್ಕೊಳ್ಳಿ. 2 ಶುಭ ಯೋಗಗಳು ಕೂಡಿರುವಂಥ ದಿನ ಇದು.
ಅದ್ರ ಜೊತೆಗೆ ಪ್ರದೋಷ ಬೇರೆ, ಮಂಗಳವಾರ ಹನುಮಂತನ ಪೂಜೆ, ಎಲ್ಲ ಕೂಡ ಶುಭ ದಿನನೇ. ಹಾಗಾಗಿ ಇಂಥ ದಿನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಸರಳವಾಗಾದ್ರೂ ಪೂಜೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಈ ದಿನ ಪೂಜೆಗೆ ತಯಾರಿನ ಮಾಡ್ಕೊಳ್ಳಿ. ಇವಾಗಲೇ ಏಕಾದಶಿಗೆ ನೀವು ದೇವ್ರ ಮನೆನ ಕ್ಲೀನ್ ಮಾಡಿಟ್ಕೊಂಡಿರ್ತೀರಾ, ಪೂಜೆನೂ ಮಾಡ್ಕೊಂಡಿರ್ತೀರಾ. ಇನ್ನು ಏಕಾದಶಿಗೆ ಉಪವಾಸ ಮಾಡೋ ಅಂಥವ್ರು ಮತ್ತೆ ಇವತ್ತು ಕೂಡ ಉಪವಾಸ ಮಾಡಬೇಕಂತ ಅಂದರೆ ಆ ಥರ ಏನೂ ಇಲ್ಲ. ಯಾಕಂದರೆ ಪ್ರದೋಷ ಇರೋದ್ರಿಂದ ಅಥವಾ ಪೂಜೆ ಆಗೋ ತನಕ ಏನೂ ತಿಂದಿಲ್ಲ ಅಂದರೂ ಕೂಡ ಒಳ್ಳೆಯದೇ. ಹಾಗಾಗಿ ಆದಷ್ಟು ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಆದಷ್ಟು ಈ ದಿನ ಪೂಜೆಗೆ ವಿಳೆದೆಲೆ ಮತ್ತು ತುಳಸಿ, ಇನ್ನು ನೈವೇದ್ಯಕ್ಕೆ ಕೋಸಂಬರಿ, ಮಜ್ಜಿಗೆ, ಪಾನಕ ಅಥವಾ ಜೇನುತುಪ್ಪ, ಹಲಸಿನ ಹಣ್ಣು ಅಥವಾ ಬಾಳೆಹಣ್ಣು, ನಿಮಗೆ ಯಾವುದಾಗುತ್ತೋ ಅದನ್ನು ನೈವೇದ್ಯವನ್ನು ಮಾಡ್ಬೋದು. ಹಣ್ಣು ತಿಂಡಿಗಳು ಪ್ರತಿಯೊಂದು ಕೂಡ ಹನುಮಂತನಿಗೆ ತುಂಬಾ ಇಷ್ಟ. ಈ ರೀತಿ ಪೂಜೆಗೆ ಸಿದ್ಧತೆನ ಮಾಡಿಕೊಂಡು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ನೀವು ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಬೋದು. ಹನುಮಂತನ ವಿಗ್ರಹ ಅಥವಾ ಫೋಟೋ ಇದ್ದರೆ ಪೂಜೆಗೆ ಇಟ್ಕೊಳ್ಬೋದು. ಹನುಮಂತನ ವಿಗ್ರಹ ಇದ್ದರೆ ಅಭಿಷೇಕವನ್ನು ಮಾಡ್ಕೊಳ್ಳಿ, ಪೂಜೆನ ಮಾಡ್ಕೊಳ್ಬೋದು. ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ. ಇದರ ಜೊತೆಗೆ ನೀವು ಶಿವಲಿಂಗ ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಕೂಡ ಇಟ್ಬಿಟ್ಟು ನೀವು ಅಭಿಷೇಕವನ್ನು ಮಾಡ್ಕೊಳ್ಬೋದು. ಇವತ್ತು ಭೌಮ ಪ್ರದೋಷ ಕೂಡ ಇರೋದ್ರಿಂದ ಶಿವಲಿಂಗಕ್ಕೂ ಕೂಡ ನೀವು ಪೂಜೆನ ಮಾಡ್ಕೊಳ್ಬೋದು. ತುಳಸಿ, ಬಿಲ್ಪತ್ರೆ, ವಿಳ್ಳೆದೆಲೆ ಎಲ್ಲನೂ ಕೂಡ ನೀವು ಹನುಮಂತನಿಗೆ ಅರ್ಚನೆಗೆ ಉಪಯೋಗಿಸ್ಕೊಳ್ಬೋದು. ಈ ರೀತಿ ಪೂಜೆಗೆ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಕೊಂಡು ಪೂಜೆಗೆ ರೆಡಿ ಆಗಿರಿ. ಇದಿಷ್ಟು ಕೂಡ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಹನುಮಂತನ ಜಯಂತಿ ಮತ್ತು ಭೌಮ ಪ್ರದೋಷವನ್ನು ಆಚರಣೆ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.